ನಮಸ್ಕಾರ, ನನ್ನ ಹೆಸರು ರೋಹನ್ ಭರತ್ ಚಂದ್ರ. ಇವತ್ತಿನ ವಿಡಿಯೋದಲ್ಲಿ 3 ಲಾರ್ಜ್ ಕ್ಯಾಪ್ ಕಂಪ್ನೀಸು ಎಲ್ಲರಿಗೂ ಗೊತ್ತಿಲ್ಲದೆ ಇರ್ಬೋದು ಇದ್ರ ಬಗ್ಗೆ, ಆದರೆ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದೆ ಎಷ್ಟೋ ವರ್ಷದಿಂದ. ಹಾಗೂ ಲೀಡಿಂಗ್ ಕಂಪ್ನೀಸು ಆ ಪರ್ಟಿಕ್ಯುಲರ್ ಸೆಕ್ಟರ್ಸ್ ಅಲ್ಲಿ ಒನ್ ಆಫ್ ದ ಲೀಡರ್ಸು. ಈ ವಿಡಿಯೋದ ಉದ್ದೇಶ ಏನಂದ್ರೆ ನಿಮಗೆ ಈ ಕಂಪ್ನೀಸ್ ಬಗ್ಗೆ ಸ್ವಲ್ಪ ಐಡಿಯಾ ಕೊಡೋದು, ಸೊ ದಟ್ ನೀವು ಅದ್ರ ಬಗ್ಗೆ ಫರ್ದರ್ ರಿಸರ್ಚ್ ಮಾಡಿಕೊಂಡು ನಿಮ್ಮ ಪೋರ್ಟ್ಫೋಲಿಯೋಲ್ ಸೇರಿಸ್ಬೇಕಾ ಇಲ್ವಾ ಅಂತ ಫೈನಲ್ ಡಿಸಿಷನ್ ತಗೋಬಹುದು. ಮೊದಲನೇ ಕಂಪ್ನಿ ಬಾಲಕೃಷ್ಣ ಇಂಡಸ್ಟ್ರೀಸ್. ಇದು ಬಾಲಕೃಷ್ಣ ಅಲ್ಲ, ಬಾಲಕೃಷ್ಣ ಅಂತ ಸ್ಪೆಲ್ಲಿಂಗ್ ನೋಡ್ಕೊಳ್ಳಿ, ಯಾಕಂದ್ರೆ ನೀವು ರಿಸರ್ಚ್ ಮಾಡುವಾಗ ನೀವು ಮಿಸ್ಟೇಕ್ ಮಾಡೋ ಚಾನ್ಸಸ್ ಇದೆ. ಫೈನಾನ್ಷಿಯಲ್ಸ್ ಹಾಕಿದ್ದೀನಿ. 2018-19 5210 crores ಸೇಲ್ಸು, 2019-20 4811 crores, 2020-21 5783 crores ಸೇಲ್ಸ್ ಆಗಿದೆ. ನೆಟ್ ಪ್ರಾಫಿಟ್ 2018-19 774 crores ಇತ್ತು, 19-20 960 crores ಆಗಿದೆ, 2020-21 1178 ಕೋಟಿ ಆಗಿದೆ. ಸೆಕೆಂಡ್ ಕಂಪ್ನಿ ನಮ್ಮ ಲಿಸ್ಟ್ ಅಲ್ಲಿ ಇವತ್ತು ದಿವಿಸ್ ಲ್ಯಾಬ್ಸ್. ಇದ್ರ ಬಗ್ಗೆ ಮುಂಚೆನೋ ಎಷ್ಟೋ ತಿಂಗಳ ಹಿಂದೆ ವಿಡಿಯೋ ಮಾಡಿದ್ವಿ, ಬಟ್ ಒಳ್ಳೆ ಕಂಪ್ನಿ. ನಿಮ್ಗೊಂದು ಐಡಿಯಾ ಇರಲಿ ಇದ್ರ ಬಗ್ಗೆ. ಹೊಸ ಚಾನೆಲ್ ಮೆಂಬರ್ಸ್ ಇರ್ತಾರೆ, ಇದ್ರ ಬಗ್ಗೆ ಗೊತ್ತಿರಲ್ಲ ಅಂತ ಈ ಕಂಪ್ನಿನ ಸೇರಿಸಿದ್ದೀನಿ. 2018-19 ಸೇಲ್ಸು 4946 crores, 19-20 5394 ಕೋಟಿ, 2020-21 6969 crores. ನೆಟ್ ಪ್ರಾಫಿಟ್ 1353 ಕೋಟಿ, 1377 ಕೋಟಿ, 1984 ಕೋಟಿ. ಮೂರನೇ ಕಂಪ್ನಿ ಮ್ಯಾರಿಕೋ. ಇದರದ್ದು ಫೈನಾನ್ಷಿಯಲ್ಸ್ 18-19 ಅಲ್ಲಿ 7334 crores, 19-20 ಅಲ್ಲಿ ಸೇಲ್ಸ್ 7315 crores, 2020-21 8048 crores. ನೆಟ್ ಪ್ರಾಫಿಟ್ 1114 ಕೋಟಿ, 1021 ಕೋಟಿ, ಹಾಗೂ 2020-21 ಅಲ್ಲಿ 1172 ಕೋಟಿ. ಈಗ ಈ ಕಂಪ್ನೀಸ್ ಬಗ್ಗೆ ಇನ್ನೂ ಸ್ವಲ್ಪ ಡೀಟೇಲ್ಸ್. ಈ 3 ಕಂಪ್ನಿನೂ ಲಾರ್ಜ್ ಕ್ಯಾಪ್ ಕಂಪ್ನೀಸು. ಮಾರ್ಕೆಟ್ ಕ್ಯಾಪ್ ಬಾಲಕೃಷ್ಣ ಇಂಡಸ್ಟ್ರೀಸ್ ಅದು 43,230 crores, ದಿವಿಸ್ ಲ್ಯಾಬ್ಸ್ ಅದು 1,27,921 ಕೋಟಿ, ಹಾಗೂ ಮ್ಯಾರಿಕೋ 69,465 crores. 52 ವೀಕ್ ಹೈ ಬಾಲಕೃಷ್ಣ ಇಂಡಸ್ಟ್ರೀಸ್ ಅದು 2559, 52 ವೀಕ್ ಲೋ 1237, ಸದ್ಯಕ್ಕೆ 2236 ಇದೆ. 3 ವರ್ಷದ ರಿಟರ್ನ್ಸ್ ಬಾಲಕೃಷ್ಣ ಇಂಡಸ್ಟ್ರೀಸ್ ಅದು 18% ಪರ್ ಆ್ಯನಮ್ ಆವರೇಜು, 5 ವರ್ಷದ ರಿಟರ್ನ್ಸ್ 43% ಪರ್ ಆ್ಯನಮ್, 10 ವರ್ಷದ ರಿಟರ್ನ್ಸ್ 39% ಪರ್ ಆ್ಯನಮ್. ದಿವಿಸ್ ಲ್ಯಾಬ್ಸ್ ಅದು 52 ವೀಕ್ ಹೈ 5045, 52 ವೀಕ್ ಲೋ 2985, ಸದ್ಯಕ್ಕೆ 4819 rupees ಇದೆ. 3 ವರ್ಷದ ರಿಟರ್ನ್ಸ್ ನೋಡಿದ್ರೆ 57% ಪರ್ ಆ್ಯನಮ್ ಬಂದಿದೆ, 5 ವರ್ಷದ ರಿಟರ್ನ್ಸ್ ಹಾಗೂ 10 ವರ್ಷದ ರಿಟರ್ನ್ಸ್ 30% ಪರ್ ಆ್ಯನಮ್ ರಿಟರ್ನ್ಸ್ ಬಂದಿದೆ. ಮ್ಯಾರಿಕೋ ಅಲ್ಲಿ 52 ವೀಕ್ ಹೈ 553, 52 ವೀಕ್ ಲೋ 333, ಸದ್ಯಕ್ಕೆ 52 ವೀಕ್ ಹೈ ಹತ್ರನೇ ಇದೆ 538 rupees. 3 ವರ್ಷದ ರಿಟರ್ನ್ಸ್ 14% ಪರ್ ಆ್ಯನಮ್, 5 ವರ್ಷದ ರಿಟರ್ನ್ಸ್ 13% ಪರ್ ಆ್ಯನಮ್, 10 ವರ್ಷದ ರಿಟರ್ನ್ಸ್ 21% ಪರ್ ಆ್ಯನಮ್. ಇನ್ನು ಕೆಲವು ಸ್ಟ್ಯಾಟಿಸ್ಟಿಕ್ಸ್ ಕೊಡ್ತಾ ಇದ್ದೀನಿ, ಯಾಕಂದ್ರೆ ಇದೆಲ್ಲ ಯೂಸ್ಫುಲ್. ನೀವು ರಿಸರ್ಚ್ ಮಾಡುವಾಗ ಇದ್ರ ಬಗ್ಗೆ ಎಲ್ಲ ಗೊತ್ತಿರಬೇಕು, ಹಾಗೂ ಇನ್ನೂ ಎಷ್ಟು ಡೀಟೇಲ್ಸ್ ನೋಡಬೇಕು ಫಂಡಮೆಂಟಲ್ಸ್ ಮಾಡುವಾಗ. ಇನ್ನೂ ಕೆಲವು ಡೀಟೇಲ್ಸ್ ಕೊಡ್ತಾ ಇದ್ದೀನಿ. 5 years ಸೇಲ್ಸ್ ಗ್ರೋತ್ ಬಾಲಕೃಷ್ಣ ಇಂಡಸ್ಟ್ರೀಸ್ 100% ಪರ್ ಆ್ಯನಮ್, ದಿವಿಸ್ ಲ್ಯಾಬ್ 13% ಪರ್ ಆ್ಯನಮ್, ಮ್ಯಾರಿಕೋ 6% ಪರ್ ಆ್ಯನಮ್. 5 year ಪ್ರಾಫಿಟ್ ಗ್ರೋತ್ 21% ಬಾಲಕೃಷ್ಣ ಇಂಡಸ್ಟ್ರೀಸ್, ದಿವಿಸ್ ಲ್ಯಾಬ್ 100%, ಮ್ಯಾರಿಕೋ 11%. ಪಿ ರೇಷಿಯೋ ಬಾಲಕೃಷ್ಣ ಇಂಡಸ್ಟ್ರೀಸ್ ಇದು 31, ಇಂಡಸ್ಟ್ರಿ ಪಿ 14 ಇದೆ, ಹಾಗೂ ಡಿವಿಡೆಂಡ್ ಯೀಲ್ಡ್ 0.94%. ಪಿ ರೇಷಿಯೋ ದಿವಿಸ್ ಲ್ಯಾಬ್ 62 ಇದೆ, ಇಂಡಸ್ಟ್ರಿ ಪಿ ರೇಷಿಯೋ ಬರೀ 19 ಇದೆ, 0.42% ಡಿವಿಡೆಂಡ್ ಯೀಲ್ಡ್ ಇದೆ. ಹಾಗೂ ಮ್ಯಾರಿಕೋದ ಪಿ ರೇಷಿಯೋ 59 ಇದೆ, ಇಂಡಸ್ಟ್ರಿ ಪಿ ರೇಷಿಯೋ 39 ಇದೆ, ಡಿವಿಡೆಂಡ್ ಯೀಲ್ಡ್ 1.39% ಇದೆ. ಈಗ ಈ 3 ಕಂಪ್ನಿ ಏನ್ ಬಿಸ್ನೆಸ್ ಮಾಡ್ತದೆ? ಬಾಲಕೃಷ್ಣ ಇಂಡಸ್ಟ್ರೀಸ್ ಟೈರ್ ಮ್ಯಾನುಫ್ಯಾಕ್ಚರರು, ಅದರ ಕಾರು ಮತ್ತೆ ನಾರ್ಮಲ್ ವೆಹಿಕಲ್ಸ್ಗೆಲ್ಲ, ಇದು ಮೈನಿಂಗ್ ವೆಹಿಕಲ್ಸ್ಗೆ, ಅರ್ತ್ ಮೂವಿಂಗ್ ವೆಹಿಕಲ್ಸ್ಗೆ, ಅಗ್ರಿಕಲ್ಚರಲ್ ವೆಹಿಕಲ್ಸ್ಗೆ, ಮತ್ತೆ JCBಗೆ ಅದಕ್ಕೆಲ್ಲ ಟೈರ್ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ, ನಾಟ್ ಫಾರ್ ದ ನಾರ್ಮಲ್ ವೆಹಿಕಲ್ಸ್. ದಿವಿಸ್ ಲ್ಯಾಬ್ ಇದೊಂದು ಫಾರ್ಮಾಸ್ಯೂಟಿಕಲ್ ಕಂಪ್ನಿ. ಅವ್ರದ್ದು ಅಡ್ವಾನ್ಸ್ ಫಾರ್ಮಾಸ್ಯೂಟಿಕಲ್ ಇಂಗ್ರೀಡಿಯೆಂಟ್ಸ್ ಅಂತ ಮಾಡ್ತಾರೆ. ಮೆಡಿಸಿನ್ ಅಲ್ಲಿ ಪ್ರಿಪೇರ್ ಮಾಡೋ ಕೆಲವು ಇಂಗ್ರೀಡಿಯೆಂಟ್ಸ್ ದಿವಿಸ್ ಲ್ಯಾಬ್ ಪ್ರಿಪೇರ್ ಮಾಡಿ ಬೇರೆ ಕಂಪ್ನೀಸ್ಗೆ ಪ್ರೊವೈಡ್ ಮಾಡ್ತಾರೆ. ಹಾಗೂ ಮ್ಯಾರಿಕೋ ಈ ಕಂಪ್ನಿ ಹೆಸರು ನೀವು ಕೇಳಿಲ್ದೇ ಇದ್ರು ನೀವು ಆ ಕಂಪ್ನಿ ಪ್ರಾಡಕ್ಟ್ಸ್ ಅಂತೂ ಯೂಸ್ ಮಾಡ್ತಾ ಇರ್ತೀರಿ. ಏನ್ ಮಾಡ್ತದೆ ಪ್ರಾಡಕ್ಟ್ಸ್? ಹೇರ್ ಆಯಿಲ್, ಸ್ಕಿನ್ ಪ್ರಾಡಕ್ಟ್ಸ್, ಎಡಿಬಲ್ ಆಯಿಲ್, ಹೆಲ್ದಿ ಫುಡ್ಸ್. ಪಾಪ್ಯುಲರ್ ಬ್ರ್ಯಾಂಡ್ಸ್ ಮ್ಯಾರಿಕೋ ಕಂಪ್ನಿದು ಪ್ಯಾರಾಶೂಟ್ ಆಯಿಲ್, ಸಫೋಲಾ ಆಯಿಲ್, ಸೆಟ್ ವೆಟ್ ಜೆಲ್ ಅಂತ ಬರ್ತದೆ, ಲಿವಾನ್ ಅಂತ ಹೇರ್ ಕೇರ್ ಒಂಥರ ಆಯಿಲ್. ಇದೆಲ್ಲಾನು ಮ್ಯಾರಿಕೋ ಕಂಪ್ನಿ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ವೆರಿ ಫೇಮಸ್ ಪ್ರಾಡಕ್ಟ್ಸ್.
ಅಬ್ಸರ್ವೇಷನ್ಸ್ ತುಂಬಾ ಇಂಪಾರ್ಟೆಂಟ್. ಇದನ್ನ ಒಂದು 3-4 ಸತಿ ಕೇಳಿ, ಯಾಕಂದ್ರೆ ಆವಾಗ ನಿಮಗೆ ಒಂದು ಡೀಪ್ ಅಂಡರ್ಸ್ಟ್ಯಾಂಡಿಂಗ್ ಸಿಗುತ್ತೆ. ಫಸ್ಟ್ ಅಬ್ಸರ್ವೇಷನ್ ಏನಂದ್ರೆ, ಇದೆಲ್ಲಾನು ಲಾರ್ಜ್ ಕ್ಯಾಪ್ ಕಂಪ್ನೀಸ್ ವಿಚ್ ಹ್ಯಾವ್ ಡನ್ ವೆಲ್ ಇನ್ ದ ಲಾಸ್ಟ್ ಫ್ಯೂ ಇಯರ್ಸ್. ಹಾಗೂ ಈ ಕಂಪ್ನೀಸ್ ಎಲ್ಲ ಅವರ ಸೆಕ್ಟರ್ಸ್ ಅಲ್ಲಿ ಸ್ವಲ್ಪ ಲೀಡಿಂಗ್ ಕಂಪ್ನೀಸ್, ಇಫ್ ನಾಟ್ ನಂಬರ್ 1, ನಂಬರ್ 2, 3 ಅಲ್ಲಿ ಕೆಲವು ಪ್ರಾಡಕ್ಟ್ಸ್ ಅಲ್ಲಿ ಇದ್ದಾರೆ. ಪಾಯಿಂಟ್ ನಂಬರ್ 2, ನಾವು ಈ ವಿಡಿಯೋಸ್ ಮಾಡೋದು ಉದ್ದೇಶ ಏನಂದ್ರೆ, ನಿಮಗೆ ಎಷ್ಟೋ ಕಂಪ್ನೀಸ್ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ಲಿಕ್ಕೆ. ಸುಮಾರು ಜನಕ್ಕೆ ಇನ್ಫಾರ್ಮೇಶನ್ ಇರೋದಿಲ್ಲ, ಈ ತರ ಕಂಪ್ನೀಸ್ ಬಗ್ಗೆ ಗೊತ್ತಿರೋದಿಲ್ಲ, ಒಂದು ಸ್ವಲ್ಪ ಕಂಪ್ನೀಸ್ ಬಗ್ಗೆ ಮಾತ್ರ ತಿಳ್ಕೊಂಡಿರ್ತಾರೆ. ಈ ವಿಡಿಯೋಸ್ ಮಾಡುವಾಗ ಹೊಸ ಕಂಪ್ನೀಸ್ ಬಗ್ಗೆ ಗೊತ್ತಾಗುತ್ತೆ. ಈ ಕಂಪ್ನೀಸ್ ಬಗ್ಗೆ ಇನ್ನೂ ಯೋಚನೆ ಮಾಡ್ಕೊಂಡು, ಇನ್ನೂ ರಿಸರ್ಚ್ ಮಾಡ್ಕೊಂಡು ಡಿಸೈಡ್ ಮಾಡ್ಬೋದು. 3ನೇ ಅಬ್ಸರ್ವೇಷನ್ ಏನಂದ್ರೆ, ನೀವು ಹೊಸ ಕಂಪ್ನೀಸು, ಬೇರೆ ಕಂಪ್ನೀಸು ಹಾಗೂ ಸ್ಟಾಕ್ಸ್ ಅನ್ನು ನೋಡುವಾಗ ನಿಮಗೊಂದು ಎಕ್ಸ್ಪೀರಿಯನ್ಸ್ ಆಗುತ್ತೆ, ನಿಮಗೊಂದು ಪ್ರಾಕ್ಟೀಸ್ ಆಗುತ್ತೆ. ಈ ಕಂಪ್ನೀಸ್ ಏನ್ ಮಾಡ್ತಾರೆ, ರಿಸರ್ಚ್ ಹೇಗೆ ಮಾಡಬೇಕು, ಇವ್ರ ಪ್ರಾಡಕ್ಟ್ಸ್ ಫ್ಯೂಚರ್ ಹೇಗಿದೆ ಅಂತ ಎಲ್ಲಾನು ನೋಡ್ಲಿಕ್ಕೆ ನಿಮಗೆ ಪ್ರಾಕ್ಟೀಸ್ ಆಗುತ್ತೆ. 4ನೇ ಪಾಯಿಂಟ್ ಏನಂದ್ರೆ, ನೀವು ಇದನ್ನೆಲ್ಲ ತಿಳ್ಕೊಳ್ಳುವಾಗ ನೀವು ಬೆಟರ್ ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟರ್ ಆಗ್ತೀರಿ, ಜಾಸ್ತಿ ಎಕ್ಸ್ಪೀರಿಯನ್ಸ್ ಬರುತ್ತೆ, ಹಾಗೂ ನಿಮಗೆ ಒಳ್ಳೆ ಕಂಪ್ನಿ ಸೆಲೆಕ್ಟ್ ಮಾಡ್ಲಿಕ್ಕೆ ಒಂದು ಎಬಿಲಿಟಿ ಸಿಗುತ್ತೆ, ಕೆಪಾಸಿಟಿ ಇರುತ್ತೆ, ಹಾಗೂ ಬ್ಯಾಡ್ ಕಂಪ್ನೀಸ್ ಅನ್ನ ನೀವು ಯಾವತ್ತೂ ತಗೊಳ್ಳೋದಿಲ್ಲ. 5ನೇ ಅಬ್ಸರ್ವೇಷನ್ ಏನಂದ್ರೆ, ನೀವು ಈ ಕಂಪ್ನೀಸ್ಗೆಲ್ಲ ರಿಸರ್ಚ್ ಮಾಡುವಾಗ ಏನಾಗುತ್ತೆ ಅಂದ್ರೆ, ನಿಮಗೆ ಫೈನಲ್ ಡಿಸಿಷನ್ ತಗೊಳ್ಳಿಕ್ಕೆ ಬರ್ತದೆ, ಯಾವ ಕಂಪ್ನೀಸ್ ನಿಮ್ಮ ಪೋರ್ಟ್ಫೋಲಿಯೋಲಿ ಇಟ್ಕೋಬೇಕು. ಅಪ್ರಾಕ್ಸಿಮೇಟ್ 10 ಕಂಪ್ನೀಸ್ ಅಲ್ಲಿ ನೀವು ಲಾಂಗ್ ಟರ್ಮ್ ಅಲ್ಲಿ ಇನ್ವೆಸ್ಟ್ ಮಾಡ್ತೀವಿ ಅಂದ್ರೆ ಯಾವ 10 ಕಂಪ್ನಿ ಅಂತ ನಿಮಗೆ ಡಿಸೈಡ್ ಮಾಡ್ಲಿಕ್ಕೆ ಈಸಿ ಆಗುತ್ತೆ. ಈ ವಿಡಿಯೋಸ್ ನಿಮಗೆ ಐಡಿಯಾಸ್ ಕೊಡ್ತದೆ. 6ನೇ ಪಾಯಿಂಟ್ ತುಂಬಾ ಇಂಟ್ರೆಸ್ಟಿಂಗು, ತುಂಬಾ ಜನ ಹೊಸಬ್ರಿಗಂತೂ ಇದು ಅರ್ಥ ಆಗೋದಿಲ್ಲ. ಸ್ಟಾಕ್ ಮಾರ್ಕೆಟ್ ಅಲ್ಲಿ ಲಾಂಗ್ ಟರ್ಮ್ ಅಲ್ಲಿ ನೀವು ವೆಲ್ತ್ ಕ್ರಿಯೇಟ್ ಮಾಡಬೇಕು, ಸಂಪತ್ತು ಕ್ರಿಯೇಟ್ ಮಾಡ್ಬೇಕಂದ್ರೆ ಬರೀ ಕೆಲವು ಕಂಪ್ನೀಸ್ ತಗೊಂಡ್ರೆ ಮಾತ್ರ ಆಗತ್ತೆ ಅಂತಲ್ಲ. ಎಷ್ಟೋ ಒಳ್ಳೆ ಕಂಪ್ನೀಸ್ ಇದೆ, ನೀವು ಡಿಸೈಡ್ ಮಾಡಬೇಕು ಯಾವ ಕಂಪ್ನೀಸ್ ಅಲ್ಲಿ ನಾನು ಹಾಕ್ತೀನಿ ಅಂತ. ಕೆಲವ್ರು ತಿಳ್ಕೊಂಡಿದ್ದಾರೆ ಒಂದು 10 ಕಂಪ್ನಿ ಇರೋದು, ಆ 10 ಕಂಪ್ನಿಲಿ ಎಲ್ಲರೂ ಹಾಕ್ಬೇಕಂತ ತಿಳ್ಕೊಂಡಿದ್ದಾರೆ. ಆ ತರ ಏನು ಇಲ್ಲ, ತುಂಬಾ ಬೇರೆ ತರದ ಒಳ್ಳೆ ಕಂಪ್ನಿ ಇದೆ. ನೀವೇನ್ ಮಾಡ್ಬೇಕಂದ್ರೆ, ನಿಮಗೆ ಯಾವ ಕಂಪ್ನಿಲಿ ಕಾನ್ಫಿಡೆನ್ಸ್ ಬರುತ್ತೆ, ನಿಮಗೆ ಯಾವ ಕಂಪ್ನಿ ಚೆನ್ನಾಗಿರುತ್ತೆ ಅಂತ ಕಾಣಿಸುತ್ತೆ, ರಿಸರ್ಚ್ ಮಾಡ್ಕೊಂಡು ಫೈನಲ್ ಡಿಸಿಷನ್ ತಗೋಬೇಕು. ಈ ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ, ಹಾಗೂ ಕಮೆಂಟ್ ಸೆಕ್ಷನ್ ಅಲ್ಲಿ ಬರೀರಿ ಲಾರ್ಜ್ ಕ್ಯಾಪ್ ಕಂಪ್ನೀಸ್ ಅಲ್ಲಿ ನಿಮ್ಮ ಪ್ರಕಾರ ಕೆಲವುದು ಫೇಮಸ್ ಇಲ್ಲದೆ ಆದ್ರೂ ಚೆನ್ನಾಗಿ ಪ್ರಾಫಿಟ್ ಕೊಟ್ಟಿದೆ ಸ್ಟಾಕ್ ಮಾರ್ಕೆಟ್ಲಿ, ಆ ಕಂಪ್ನೀಸ್ ಹೆಸರನ್ನ ಬರೀರಿ. ಎಲ್ಲರಿಗೂ ಗೊತ್ತಿರೋದು ಇನ್ಫೋಸಿಸ್, TCS ಎಲ್ಲರಿಗೂ ಗೊತ್ತಿದೆ, ಅಥವಾ ಏಷ್ಯನ್ ಪೇಂಟ್ ಎಲ್ಲರಿಗೂ ಗೊತ್ತಿದೆ. ಅನ್ನೋನ್ ಕಂಪ್ನೀಸ್, ಅಷ್ಟು ಫೇಮಸ್ ಇಲ್ಲದೆ ಇರೋ ಕಂಪ್ನೀಸ್ ಬಗ್ಗೆ ಯಾವ್ದಾದ್ರು ಲಾರ್ಜ್ ಕ್ಯಾಪ್ ಕಂಪ್ನೀಸ್ ಹತ್ರ ಇದ್ರೆ ಬರೀರಿ, ಎಲ್ಲರಿಗೂ ಅನುಕೂಲ ಆಗುತ್ತೆ ರಿಸರ್ಚ್ ಮಾಡ್ಲಿಕ್ಕೆ. ಈ ವಿಡಿಯೋ ಚೆನ್ನಾಗಿದ್ರೆ ನಿಮ್ಮೆಲ್ಲ ಫ್ರೆಂಡ್ಸ್ಗೂ ಶೇರ್ ಮಾಡಿ. ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಹಾಗೂ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಈ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ನಮಸ್ಕಾರ.